ನಮಸ್ತೆ, ತಮ್ಮ ಹೆಸರು? ರಾಕೇಶ್ ಅಂತೇಳಿ. ಹೇಗಿದೆ ಎಲೆಕ್ಷನ್? ಎಲ್ಲ ಚೆನ್ನಾಗಿದೆ. ಈ ಸರಿ ಎಲ್ಲ BJP ಒಲವು ತೋರಿಸ್ಬೇಕಂತ ಎಲ್ಲ ಯುವಕರೆಲ್ಲ ಇದು ಮಾಡಿದ್ದಾರೆ. ಇನ್ನೊಂದು ಏನಂದರೆ ಬಿ ಜೆ ಪಿಗೆ ಯಾಕೆ ಅಂತಂದರೆ ಈಗೆಲ್ಲ ಇದ್ದಂಥರಿಗೆ ಟಿಕೆಟ್ ಕೊಟ್ಟು ಇದು ಮಾಡಿದ್ದಾರೆ. ಹಾಗಾಗಿ ಈ ಸಲ ಜನಸಾಮಾನ್ಯರಿಗೆ ಟಿಕೆಟ್ ಕೊಟ್ಟು ಏನೋ ಸೀನಣ್ಣನ ಗೆಲ್ಲಿಸ್ಬೇಕು ಅಂತೇಳಿ ನಮ್ಮ ಹತ್ರ ಎಲ್ಲ ಇದಿದೆ. ಎಲ್ಲ ಯುವಕರೆಲ್ಲ ಒಲವು ತೋರಿಸ್ತಿದ್ದಾರೆ. ಅದ್ರ ಪ್ರಕಾರನೇ ನಾವೆಲ್ಲರ ಹತ್ರನೂ ಹೋಗಿ ಮನೆ ಭೇಟಿ ಮಾಡಿ ಓಟ್ ಕೇಳಿ ಜಯಶಾಲಿಯನ್ನಾಗಿ ಮಾಡಬೇಕು ಅಂತೇಳಿ ಸಿದ್ಧರಿದ್ದೀವಿ. ಅಲ್ಲ, ನಿಮ್ಮ ದಾಸಣ್ಣನ ಹತ್ರ ದುಡ್ಡೇ ಇಲ್ಲ, ಎಲೆಕ್ಷನಲ್ಲಿ ದುಡ್ಡು ಬೇಕಲ್ಲ, ಏನು ಮಾಡ್ತೀರಿ ನೀವು? ದುಡ್ಡು ಇಲ್ದಂಥರನೇ ಗೆಲ್ಲಿಸ್ಬೇಕು. ದುಡ್ಡು ಇದ್ದಂಥರನ್ನ ಗೆಲ್ಸಿದ್ರೆ ಅವರು ನಮ್ಮನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡು ನಾಳೆ ದಿನ ನಮ್ಮನ್ನು ಮನೆ ಬಾಗ್ಲಿಗೆ ಹೋದರೂ ಬೆಲೆ ಕೊಡಲ್ಲ. ಈಗ ನಾವು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳಿಲ್ದಂಗೆ ಗೆಲ್ಸಿದ್ರೆ ನಾನೇನು ಪಕ್ಷಟಿ ಗೆಲ್ಸಿರೋದಪ್ಪ, ನೀನೇ ನನಗೆ ದುಡ್ಡು ಕೊಟ್ಟು ಗೆಲ್ಸಿಲ್ಲ, ನನಗೆ ಈ ಕೆಲಸ ಮಾಡಿಕೊಡು, ಏನಾದ್ರು ನನಗೆ ದುಡ್ಡು ಕೊಟ್ಟಿದ್ರೆ ಈಗ ಕೆಲಸ ಮಾಡಲ್ಲ ಅಂತ. ನನಗೇನು ದುಡ್ಡು ಕೊಟ್ಟಿಲ್ಲ, ನಾನು ನಿನಗೆ ನನ್ನ ಮನೆ ಕೆಲಸ ಮಾಡೋಕ್ಕೂ ಅಂತೇಳಿ ನಿನಗೆ ಗೆಲ್ಸಿರೋದು ಅಂತೇಳಿ ನಮ್ಮ ಮನೆ ಬಾಗ್ಲಿಗೆ ಹೋದು ಕೇಳ್ಬೋದು. ಅದೇ ನಮ್ಮ ಉದ್ದೇಶ. ದುಡ್ಡು ಇಸ್ಕೊಂಡು ಗೆಲ್ಸೋದ್ರಾಗ ಅರ್ಥ ಇಲ್ಲ. ದುಡ್ಡು ಇಸ್ಕೊಳ್ಳಿಲ್ದಂಗೆ ಒಬ್ಬ ಜನಸಾಮಾನ್ಯನ ಗೆಲ್ಸಿದ್ರೆ ನಾವು ಯಾವತ್ತು ಬೇಕಾದ್ರೆ ಮನೆ ಬಾಗ್ಲಿಗೆ ಹೋದ್ರು ಅವತ್ತಿನ ದಿನ ನಾವು ಹೋಗಿ ಗೆಲ್ಸಿದ್ದೀವಿ, ನನ್ನ ಕೆಲಸ ಮಾಡಿಕೊಡು, ನನ್ನ ಊರನ್ನ ಉದ್ಧಾರ ಮಾಡು, ನನ್ನ ಊರಲ್ಲಿ ಇಷ್ಟು ಜನ ಯುವಕರು ಇದ್ದಾರೆ, ಅವ್ರಿಗೆ ಕೆಲಸ ಕೊಡಿಸು, ಅವ್ರಿಗೆ ಕೆಲಸ ಕೊಡೋಂಗೆ ನಾನು ಏನಾರ ಒಂದು ದಾವಣಗೆರೆಗೆ ಏನಾರ ಒಂದು ಫ್ಯಾಕ್ಟ್ರಿ ತಂಬ, ಈ ಥರ ನಾವು ಏನಾದರೂ ಒಂದು ಕೇಳಿ ನಮ್ಮ ದಾವಣಗೆರೆನ ಉದ್ಧಾರ ಮಾಡೋಕ್ಕೆ ಏನು ಬೇಕೋ ನಮ್ಮ ಜನಸಾಮಾನ್ಯರಿಗೆ ಗೆಲ್ಸಿದ್ರೆ ನಾವು ಅದನ್ನು ಮಾಡೋಕ್ಕಿರ್ತೈತಿ. ಈಗ ದುಡ್ಡು ಈಗ ಶಾಮನೂರವ್ರ ಹತ್ರ ಗೆಲ್ಲಿಸ್ತೀವಿ, ಇಲ್ಲ ಅಂತ ಹೇಳಲ್ಲ. ಅವ್ರಿಗೆ ಇಷ್ಟು ವರ್ಷ ನಾವು ಶಾಮನೂರು ಜನ ಗೆಲ್ಸಿರೋದು. ನಾವು ಏನು ಮಾಡಿದ್ದಾರೆ ಯುವಕರು, ಎಷ್ಟು ಜನ ಯುವಕರು ಇಲ್ಲಿ ಇಲ್ಲೇ ನಮ್ಮ ಊರಲ್ಲೇ ಹೆಚ್ಚು ಕಮ್ಮಿ ಡಿಗ್ರಿ ಮಾಡಿರೋರೆ ಒಂದು 10-15 ಜನ ಇದ್ದಾರೆ. ಇವತ್ತಿಗೆ ಬಾರ್ಬೇಣಿ ಕೆಲ್ಸಕ್ಕೆ ಹೋಗ್ತಾರೆ, ತರಕಾರಿ ಕೆಲ್ಸಕ್ಕೆ ಹೋಗ್ತಾರೆ. ಈ ಥರ ಇದೆ. ಅದೇ ನಾವು ಇಲ್ದಂತಾನು ಗೆಲ್ಸಿದ್ರೆ ನೋಡಪ್ಪ ಇವ್ರು ಮಾಡಿಲ್ಲ, ಈಗ ನಾಳೆ ನಿಮಗೆ ಗೆಲ್ಲಿಸ್ತೀವಿ, ನೀನು ಮಾಡು, ನೀನು ಮಾಡಲಿದ್ರೆ ಇನ್ನೊಬ್ಬನ ಆಪ್ಷನ್ ಇದ್ದ ಇನ್ನೊಬ್ಬನ ತಂದು ಕೂರಿಸ್ತೀವಿ ಅಂತ ಹೇಳ್ಬೋದು. ಅಲ್ಲ, ಈಗ ಲೋಕಸಭಾ ಚುನಾವಣೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ ಅವರು ಹೇಳಿದರು ನಿಮಗೆ IT-BT ತರ್ತೀವಿ, ಫ್ಯಾಕ್ಟ್ರಿ ತರ್ತೀವಿ ಅಂತ. 2 ವರ್ಷ ಆಯಿತು, ಏನಾದ್ರು ಬಂದಿದೆಯಾ ದಾವಣಗೆರೆಗೆ? ಇಲ್ಲ, ಅದೇ ಹೇಳ್ತಿರೋದು, ಏನೂ ಬಂದಿಲ್ಲ. ಆ ಉದ್ದೇಶಕ್ಕೋಸ್ಕರನೇ ಈಗ ನಾವು ಇದ್ದಂಥವ್ರನ್ನ ಗೆಲ್ಸಿದ್ರೆ ನಾಳೆ ದಿನ ಅವ್ರು ಸಮರ್ಥವ್ರು ಗೆಲ್ಸಿದ ಅವ್ರಿಗೇನು ಗೊತ್ತಿದೆ ದಾವಣಗೆರೆ ಬಗ್ಗೆ? ರಾಜಕೀಯದಲ್ಲಿದ್ದಾರೆ, ಅವ್ರ ಫ್ಯಾಮಿಲಿಲಿ ಹಿಂದ್ಗಡೆ ಇದ್ದು ಹಿಂಗೆ ಮಾಡು ಅಂತ ಹೇಳ್ತಾರೆ, ಅವ್ರು ಮಾಡ್ತಾರೆ, ಅದಿರ್ಬೋದು ಅಷ್ಟೇ. ಬಟ್ ಜನಸಾಮಾನ್ಯರು ಅವ್ರು ಎಲ್ಲೂ ಓಡಾಡಿಲ್ಲ. ಅವರೆಲ್ಲ ಫಾರಿನಲ್ಲಿ ಹೋಗಿ ಓದಿ ಸರ್ಟಿಫಿಕೇಟ್ ತಂದು ಇಲ್ಲಿ ಬಂದು ಇವಾಗ ಅವ್ರ ತಾತವ್ರು ತೀರ್ಕೊಂಡಿದ್ದಾರೆ ಅಂತೇಳಿ ಎಲೆಕ್ಷನ್ಗೆ ಬಂದು ನಿಂತಿದ್ದಾರೆ. ತಂದೆ ತಾಯಿಯವ್ರು ನಿಲ್ಲಿಸಿ ಗೆಲ್ಲಿಸ್ಬೇಕು ಅಂತ ಮಾಡಿದ್ದಾರೆ. ಈಗ ಅದೇ ಎಲ್ಲರನ್ನೂ ಶೌಕರ್ ಮನೆಗೆ ಕೊಟ್ಟರೆ ನಾವು ಸ್ವಲ್ಪ ಬಡವರಿಗೆ, ನಮಗೆ ಓದಟಿಗೆ ಮನೆ ಬಾಗ್ಲಿಗೆ ಯಾರು ಬಿಡ್ತಾರೋ ಅವ್ರನ್ನ ನೋಡಬೇಕು. ಈಗ ಸುಮ್ಮನೆ ಈಗ ಇವ್ರ ಮನೆಗೆ ಹೋದ್ರೆ ಅಲ್ಲಿ PAಗಳು ಇರ್ತಾರೆ, ಕಾರ್ ತಂದು 100 ಜನ ನಿಂತಿರ್ತಾರೆ, ತಡಿಯಪ್ಪ ಅಂತ ಹೇಳ್ತಾರೆ. ಯುವಕರನ್ನ ಯಾರು ಮುಂದೆ ಬಿಡ್ತಾರೆ? ಈ ಸೀನಪ್ಪ ಅಂತವ್ರಾದರೆ ಆ ಸೀನಣ್ಣವ್ರು ನಮಗೆ ಬೆಲೆ ಕೊಟ್ಟಿದ್ದಾರೆ. ಈಗ ನಮ್ಗೆ ಬೆಲೆ ಕೊಟ್ಟಿದ್ದಾರೆ, ನಾವು ಇವತ್ತಿಗೆ ಅವ್ರ ಮನೆ ಬಾಗ್ಲಿಗೆ ಹೋಗಿಲ್ಲ. ಬಂದಾಗ ನಾವು ಮಾತಾಡಿಸ್ತಾರೆ, ಏನೋ ಗೆಲ್ಸಿದ್ರೆ ಏನಾರು ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಅಷ್ಟೇ. ಇವ್ರು ಮಾಡಿಲ್ಲ, ಇವ್ರು ಮಾಡ್ಬೇಕಷ್ಟೇ. ಅವರೇ ಮಾಡಿಯೇ ಮಾಡ್ತಾರಂತ ನಮಗೂ ಕಾನ್ಫಿಡೆನ್ಸ್ ಇಲ್ಲ. ಗೆದ್ದ ಮೇಲೆ ಯಾರು ಹೆಂಗೋ ನಮಗೂ ಗೊತ್ತಿಲ್ಲ. ಇಷ್ಟು ದಿನ ಇವ್ರು ಮಾಡಿಲ್ಲ, ಕನ್ಫರ್ಮ್ ಇದೆ ಮಾಡೋದು ಇಲ್ಲ ಅಂತೇಳಿ. ಇವ್ರಿಗೆ ಒಂದು ಆಪ್ಷನ್ ಕೊಟ್ಟು ನೋಡೋಣ, ಇವ್ರಿಗೆ ಗೆಲ್ಸೋಣ ಅನ್ನೋದಷ್ಟೇ ಉದ್ದೇಶ ನಮ್ಮದು. ಸೊ ಈ ಸಲ ಬದಲಾವಣೆ ಅಂತೂ ಆಗುತ್ತೆ ಅನ್ಸುತ್ತಾ? ಬದಲಾವಣೆ 100ಕ್ಕೆ 90ರಷ್ಟು ನಮಗೆ ಒಲವಿದೆ. ಇನ್ನೊಂದು ನಮ್ಮ ಕೈಲಾಗಿದ್ದು ನಾವು ಕರ್ತವ್ಯ ನಾವು ಮಾಡ್ತೀವಿ. ಜನಗಳು ಇದನ್ನೆಲ್ಲ ನೋಡ್ಕೊಂಡು ಜನಗಳು ಈ ಸಲ BJPಗೆ ಒಂದು ಏನೋ ಕೊಟ್ಟರೆ, ದಯ ತೋರಿಸಿದರೆ ಮುಂದೆ ನಾವು ಈಗ ನಮಗೆ ಅಷ್ಟೇ ಒಳ್ಳೇದಲ್ಲ, ಇದು ಇಡೀ ದಾವಣಗೆರೆ ದಕ್ಷಿಣ ವಿಭಾಗಕ್ಕೆ ಒಳ್ಳೆಯದು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು, ಜನಗಳಿಗೆ ಬಿಟ್ಟಿದ್ದು, ಅವರಲ್ಲಿ ಒಂದು ಕೈಯಲ್ಲಿ ಐತಿ, ಅವ್ರು ಚೇಂಜ್ ಮಾಡ್ಬೇಕಷ್ಟೇ. ಅದನ್ನು ನಿಮ್ಮ ಹದಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ನೀವು ಹೇಳೋದಾದರೆ? ಆರೋಗ್ಯ, ರಸ್ತೆ, ಕುಡಿಯೋ ನೀರು ಏನಿದ್ದಾವೆ? ಈಗ ನಾವು ಅದಡಿಲಿ ಅಂತಂದರೆ ನಾವು ಫುಲ್ ಎಲ್ಲವನ್ನೂ ಮಾಡಿಲ್ಲ, ಬೇರೆ ನಮ್ಮೂರಲ್ಲೇ ತಗೊಳ್ಳಿ. ಈಗ ನಮ್ಮೂರಲ್ಲಿ ಫಿಲ್ಟರ್ ನೀರು ಇವತ್ತು ರಿಪೇರಿ ಆದರೆ ಇಲ್ಲಿದ್ದ ಅವನಿಗೆ ಫೋನ್ ಮಾಡಿ ಕರ್ಸೋಕ್ಕೆ 2 ತಿಂಗಳು ಬೇಕು. ಅಲ್ಲಿದ್ದ ಮತ್ತೆ ನಾವು ಬೋರ್ ನೀರಿಗೆ ಬರ್ತೀವಿ. ಇದು ರೆಡಿ ಆಗೋಕ್ಕೆ 2 ತಿಂಗಳು ಬೇಕು ಅಂತಂದರೆ ನಾವು ಅಷ್ಟರೊಳಗೆ ಜನಗಳು ಎಷ್ಟು ಜನ ಆರೋಗ್ಯ ಸಮಸ್ಯೆ ಬರ್ಬೋದು, ನೆಗಡಿ ಬರ್ಬೋದು, ಇನ್ನೊಂದು ಬರ್ಬೋದು, ಪ್ರತಿಯೊಂದು ಸಮಸ್ಯೆನೇ. ಆಮೇಲೆ ಈ ಚರಂಡಿ ಕ್ಲೀನ್ ಆಗಲ್ಲ. ಇಲ್ಲಿದ್ದ ನೀವು ಆ ಕಡೆ ಏರಿಯಾಗಳು ಹೋದರೆ ಚರಂಡಿ ಮೇಲ್ಗಡೆ ಎಲ್ಲ ಬಂದಿರುತ್ತೆ ಕಸ, ಆ ರೇಂಜಿಗೆ ನೀರು ಬಂದಿರುತ್ತೆ. ಅಂದರೆ ಸೊಳ್ಳೆ ಬಂದರೆ ಮಕ್ಕಳಿಗೆ ಅದೆಲ್ಲ ಆರೋಗ್ಯ ಸಮಸ್ಯೆ. ಆಮೇಲೆ ಕರೆಂಟ್ ಬಿಲ್ಲು ಜಾಸ್ತಿ. ಈಗ ಕರೆಂಟ್ ಬಿಲ್ ಫ್ರೀ ಅಂತಂದು ಇವತ್ತಿಗೂ ನಾವು ದುಡ್ಡು ಕಟ್ತಾಯಿದ್ದೀವಿ ಮನೆಗೆ. ಈಗ ಮೊದಲಿಗೆಲ್ಲ ಏನೋ ಒಂದು 100-150 ರೂಪಾಯಿ ಕಟ್ತಿದ್ವಿ, ಅದು ಯಾವುದೂ ಇರಲಿಲ್ಲ. ಈಗೇನಾಗಿದೆ ಅಂದರೆ ಈಗ ಫಿಲ್ಟರ್ ನೀರಿಗೆ ಹೀಟ್ರ್ ಹಾಕಿದ್ರು ಸಹಿತನೂ ಅಷ್ಟೇ ಕರೆಂಟ್ ಬಿಲ್ಲು ಸುಮ್ಮನೆ ಓಡುತ್ತೆ, ಹಂಗೆ ಗುಂಗಿ ಹೊಡೆದಂಗೆ ಓಡುತ್ತೆ. ಎಲ್ಲದಕ್ಕೂ ಸಮಸ್ಯೆ, ಯಾವುದು ಫ್ರೀ ಕೊಟ್ಟಿಲ್ಲ, ಎಲ್ಲ ನಮ್ಮ ದುಡ್ಡನ್ನೇ ನಮಗೆ ರಿಟರ್ನ್ ಕೊಡ್ತಿದ್ದಾರೆ. ಬಟ್ ಏನು ಅಂತಂದರೆ ಈ ಫ್ರೀ ಅನ್ನೋದಕ್ಕಿಂತ ಅದೆಲ್ಲ ಬಿಟ್ಟು ಯುವಕರಿಗೆ ಒಂದು ಕೆಲಸ ಕೊಡಿಸ್ರಿ, ಅವರೇ ದುಡ್ಕೊಂಡು ಅವರೇ ಕಟ್ಕೊಂತಾರೆ, ಎಲ್ಲ ಮಾಡ್ತಾರೆ. ಈಗ ಸುಮ್ಮನೆ ಫ್ರೀ ಕೊಡೋದ್ರಿಂದ ಈಗ ಕೆಲವೊಬ್ರಿಗೆ ಒಳ್ಳೇದಾಗೈತಿ ಇಲ್ಲ ಅನ್ನಲ್ಲ, ಅವರು ಅನುಭವಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗೈತಿ ಅಂದರೆ ಸುಳ್ಳದು. ಭಾಳ ಜನಕ್ಕೆ ಕೆಟ್ಟದ್ದು ಆಗಿದೆ. ನಮ್ಮ ದುಡ್ಡನ್ನೇ ನಮಗೆ ಫ್ರೀ ಕೊಡ್ತೀನಿ ಅನ್ನೋದು ಇರಲ್ಲ, ಹಂಗೆ ಅನ್ನಬಾರ್ದು ಅನ್ನೋದು ನಮ್ಮದು ಉದ್ದೇಶ. ಸೊ ನಿಮ್ಮ ಪ್ರಕಾರ ಈ ಸಲ ಬದಲಾವಣೆ ಆಗುತ್ತೆ? ಈ ಸಲ ಬದಲಾವಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಮಾಡ್ತೀವಿ ನಮ್ಮೂರಿಂದ ಏನು ಸಪೋರ್ಟ್ ಬೇಕೋ ಅದನ್ನು ನಾವು ಮಾಡ್ತೀವಿ.
BJP ತರಿಸಲೇಬೇಕು ಅನ್ನೋದ್ರಿಂದ ಒಂದು ದೃಢ ನಿರ್ಧಾರದಲ್ಲಿದ್ದೀವಿ. ಮಿಕ್ಕಿದ್ದು ಜನಗಳ ಕೈಯಲ್ಲಿದೆ. ಅವ್ರವ್ರ ಊರಲ್ಲಿ ಎಲ್ಲರೂ ಹೋಗಿ BJP ಓಟ್ ಹಾಕ್ರಿ, ಹಿಂಗೆ ಮನೆ ಬಾಗಿಲಿಗೆ ಹೋಗಿ ಏನೇ ಕೆಲಸ ಆದರೂ ನಾವು ಕೇಳ್ಬೋದು ಅನ್ನೋದನ್ನ ಅವ್ರ ತಲೆಗೆ ಬಂದು ಮಾಡಿದರೆ ಎಲ್ಲ ಬದಲಾವಣೆ ಆಗುತ್ತೆ. ಬದಲಾವಣೆ ಮಾಡೇ ಮಾಡ್ತೀವಿ.